Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇಲ್ಲಿ ಪಾಪ ನೆನ್ನೆ ಕೃಷ್ಣ ಬೈರೇಗೌಡರು ಹೇಳಿದ್ದಾರಲ್ಲ, ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ. ಇದು ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ. ಕೃಷ್ಣ ಬೈರೇಗೌಡರೇ, ಯಾರು ಮರೆಸ್ತಾ ಇರೋದು ಇದನ್ನು? ಪ್ರಕರಣನ ಯಾರಿಂದ ಮರಿಲಿಕ್ಕೆ ಹೋಗ್ತಾ ಇದೆ ಇದು ಪ್ರಕರಣ? ನಾವು ಮರೆಸ್ಲಿಕ್ಕೆ ಹೋಗಿದ್ದೇವಾ? ಈ ಒಂದು ಪೆನ್ ಡ್ರೈವ್ ಬಿಟ್ಟರಲ್ಲ, ಕೆಲವರು 25,000 ಪೆನ್ ಡ್ರೈವ್ ಅಂತಾರೆ, 1,00,000 ಪೆನ್ ಡ್ರೈವ್ ಅಂತಾರೆ. ಪೆನ್ ಡ್ರೈವ್ ಬಿಟ್ಟಿರೋದು ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ. ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ. ಇದರ ಗಮನ ಬೇರೆಡೆಗೆ ಸೆಳೆಯುವ ಹುನ್ನಾರ ನಡೆಯುತ್ತಿದೆ. ನಾನು ಕೇಳಲಿಕ್ಕೆ ಬಯಸ್ತೀನಿ ಕೃಷ್ಣ ಬೈರೇಗೌಡರೇ, ಇಂಥ ಒಂದು ದೊಡ್ಡ ಲೈಂಗಿಕ ಪ್ರಕರಣನ ನೀವೇ ಹೇಳ್ತಾ ಇದ್ದೀರಿ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪೆನ್ ಡ್ರೈವ್ ಬಿಟ್ರಲ್ಲಪ್ಪ ಎಲೆಕ್ಷನ್ಗೆ 3 ದಿವಸ ಇದ್ದಾಗ. ಪೆನ್ ಡ್ರೈವು ಬಿಟ್ಟಿದ್ದು ಈ ಲೈಂಗಿಕ ಹಗರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ. ಈ ಕರ್ನಾಟಕ ರಾಜ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತೇಳಿ ಕ್ರೋಧೀಕರಿಸ್ತವ್ರು ನಾವೇನಪ್ಪ? ಈ ಲೈಂಗಿಕ ಪ್ರಕರಣದ ಬಗ್ಗೆ ಏನು ಪೆನ್ ಡ್ರೈವ್ ಬೀದಿಯಲ್ಲಿ ಚೆಲ್ಲಾಟ ಹಾಕಿದ್ರಲ್ಲ, ಮಾಡೋದಲ್ಲ, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನು, ಅಮಿತ್ ಶಾ ಅವರನ್ನು ಪ್ರಶ್ನೆ ಮಾಡಿದ್ರಿ ಈ ಪೆನ್ ಡ್ರೈವ್ ಬಿಟ್ಟ ನಂತರ. ಅಮಿತ್ ಶಾ ಅವರೇ, JDS ಜೊತೆ ನಿಮ್ಮ ಮೈತ್ರಿ ಮುಂದುವರಿತದ ಇಲ್ವೋ ಅದನ್ನು ಭಾಳ ಸ್ಪಷ್ಟಪಡಿಸಿ ಮುಂಚೆ ಅಂತಕ್ಕಂಥ ಎಷ್ಟು ಹೇಳಿಕೆಗಳು ಕೊಟ್ರಿ? ಯಾರ್ಯಾರು ಎಷ್ಟೆಷ್ಟು ಹೇಳಿಕೆ ಕೊಟ್ರಿ? ಇಲ್ಲಿ ನಿಮಗೆ ಲೈಂಗಿಕ ದೌರ್ಜನ್ಯದ ಹಿನ್ನೆಲೆ ಇರ್ತಕ್ಕಂಥವ್ರಿಗೆ ಶಿಕ್ಷೆ ಆಗೋದು ಬೇಕಾಗಿಲ್ಲ. ನಿಮಗೂ ಬೇಕಾಗಿರೋದು ಜನತಾದಳ BJPಯ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ ಈ ಲೆಕ್ಕಾಚಾರದಲ್ಲಿದ್ದೀರಿ. ನಾನು ಒಂದು ಹೇಳ್ತೀನಿ ನಿಮಗೆ, ಕಾಂಗ್ರೆಸ್ ನಾಯಕರಿಗೆ, ಈ ಪಕ್ಷ ಇನ್ನೊಬ್ಬರು ದಯಾದಾಕ್ಷಿಣ್ಯದಲ್ಲಿ ನಾವೇನು ಬದುಕ್ತಾ ಇಲ್ಲ. ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ನಿಮ್ಮ ಥರ ಕಂಡ್ರ ಮನೆ ಬಾಗಿಲಿಗೆಲ್ಲ ಹೋಗಿ ಬನ್ರಪ್ಪ ಬೆಂಬಲ ಅದೇನೋ INDA ಮಾಡ್ಕೊಂಡಿದ್ದೀರಲ್ಲ. ನಮ್ಮದೋ ಒಂದು ಶಕ್ತಿ ಇಟ್ಕೊಂಡಿದ್ದೇವೆ. ಇಲ್ಲಿ ಪ್ರಶ್ನೆ ಈ ರೀತಿಯ ಹೇಳಿಕೆ ನೀವು ನೆನ್ನೆ ಕೊಡ್ತೀರಿ. ಪೆನ್ ಡ್ರೈವ್ ಬಿಟ್ಟಿರೋದ ಬಗ್ಗೆ ಇಲ್ಲಿವರೆಗೆ ಅದನ್ನು ಬಿಟ್ಟಿದ್ದರಿಂದ ಯಾರ್ಯಾರಿಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಯೋಚನೆ ಮಾಡಿದ್ದೀರಾ? ಪಾಪ ಏನು ಭಾಳ ಮೊದಲನೇ ಬಾರಿಗೆ ಕಾಂಗ್ರೆಸ್ ನಾಯಕರುಗಳಿಗೆ ಹಿಂದೂ ಮಹಿಳೆಯರ ಬಗ್ಗೆ ಭಾಳ ಗೌರವ ಬಂದಿದೆ. ನಮಸ್ಕಾರ ಕೃಷ್ಣ ಬೈರೇಗೌಡರೇ. ಪ್ರಥಮ ಬಾರಿಗೆ ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಮಾಂಗಲ್ಯದ ಹರಣದ ಬಗ್ಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ. ಪಾಪ ರಾಹುಲ್ ಗಾಂಧಿಯವರು 400 ಅಂದರು, ನೀವು ಸಂಖ್ಯೆ ಹೇಳಲಿಲ್ಲ. ನೀವು ಕೃಷ್ಣ ಬೈರೇಗೌಡರೇ, ಅಲ್ಲಿ ಅವನ ಒಬ್ಬ ಅಲ್ಲಿ ಮೈಸೂರಿನ ಲೋಕಸಭಾ ಕ್ಯಾಂಡಿಡೇಟು, ಪಾಪ ನಾವು ಏಕವಚನದಲ್ಲಿ ಮಾತಾಡಬಾರ್ದು, ಅಲ್ಲೊಬ್ಬ ದೊಡ್ಡ ನಾಯಕರು 2,900 ಘಟನೆ ಇದು ಹೆಣ್ಮಕ್ಳಿಗೆ ಆಗಿರೋದು ಅಂತ ಅವ್ರು ಹೇಳ್ತಾವ್ರು. ಬೆಳಗ್ಗೆ SIT ಕೊಟ್ಟು ಎಷ್ಟು ದಿನ ಆಗಿದೆ? ಈಗ ಎಷ್ಟು ದಿನ ಆಯ್ತಣ್ಣ SIT ಕೊಟ್ಟು? ಹಾಂ, ಇಲ್ಲ, ಒಂದು 15 ದಿವಸ ಆಗಿರ್ಬೇಕೇನು. ಇಲ್ಲಿ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೇನೆ ಅಂದರೆ, ಮಹಿಳೆಯರ ದೌರ್ಜನ್ಯದ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಅಲ್ಲೆಲ್ಲೋ ನೇಯಾದೊಂದು ಏನೋ ಆಯ್ತಲ್ಲ, ದೌರ್ಜನ್ಯ ಸಾಯಿಸಿದ್ರಲ್ಲ. ಏನು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಭಾಳ ರಕ್ಷಣೆ ಕೊಟ್ಟು ಜೀವನ ಮಾಡಿಸ್ತಾ ಇದ್ದೀರಿ. ನಾನು ಇದನ್ನು ಲಘುವಾಗಿ ಹೇಳಲ್ಲ. ಈ ಲೈಂಗಿಕ ಪ್ರಕರಣದಲ್ಲಿ ಎಂಥ ದೊಡ್ಡ ವ್ಯಕ್ತಿನೇ ಇರಲಿ, ಎಂಥ ದೊಡ್ಡ ಸ್ಥಾನಮಾನದಲ್ಲೇ ಇರಲಿ,
ಈ ಸತ್ಯಾಸತ್ಯತೆಗಳು ಇವತ್ತು ಹೊರಗೆ ಬಂದು ಅವನೆಂಥ ದೊಡ್ಡ ವ್ಯಕ್ತಿ ಇದ್ದರೂ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ರಲ್ಲಿ ನಿಮಗಿಂತ ಹೆಚ್ಚಿನ ಧ್ವನಿ ಎತ್ತಲಿಕ್ಕೆ ನಾನು ತಯಾರಾಗಿದ್ದೇನೆ ಕೃಷ್ಣ ಬೈರೇಗೌಡರೇ. ನಿಮಗಿಂತ ಹೆಚ್ಚು ಧ್ವನಿ ಎತ್ತಲಿಕ್ಕೆ ತಯಾರಾಗಿದ್ದೇನೆ. ಒಂದು ನಿಮಗೆ ನೆನಪಿಸ್ಕೊಡ್ತೇನೆ, ಈ ಸರ್ಕಾರಕ್ಕೆ ದಯವಿಟ್ಟು ಇದನ್ನು ಪ್ರೊಜೆಕ್ಷನ್ ಕೊಡಿ. ನಾನು ನನ್ನ ಮಗನ ಸಿನಿಮಾ ತೆಗೀಲಿಕ್ಕೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾಗ ವಿದೇಶಕ್ಕೆ ಹೋಗಿದ್ದೆ. ವಿದೇಶದಿಂದ ಬಂದೆ. ಪತ್ರಿಕೆಗಳನ್ನು ಓದಬೇಕಾದ್ರೆ ಬೆಳಗಾವಿಯ ಒಂದು ಹೆಣ್ಣು ಮಗಳು, ಬಡ ಕುಟುಂಬದ ಹೆಣ್ಣು ಮಗಳು, ಆ ಶವಗಾರಿಕೆ ಹೋಗ್ತಾ ಇದ್ದಂಥ ಚಿತ್ರ ನೋಡಿದೆ ಒಂದು ಪತ್ರಿಕೆಯಲ್ಲಿ. ಆಗ್ತಾನೆ ಬಂದಿದ್ದೇನೆ ಬೆಳಗಿನ ಜಾವ. ಮಧ್ಯಾಹ್ನ ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ಮಳೆ ಧಾರಾಕಾರವಾಗಿ ಸುರಿತಾ ಇತ್ತು. ಆ ಹಳ್ಳಿಗೆ ಹೋಗಿ ಆ ಕುಟುಂಬದ ಹೆಣ್ಣುಮಗಳೇನಿದ್ರು ಏನು ಘಟನೆ ನಡೀತು ಅಂತಕ್ಕಂಥದ್ದನ್ನು ಅಲ್ಲಿ ಸತ್ಯಾಂಶ ತಿಳ್ಕೊಂಡು ಬಂದು, ಕೃಷ್ಣ ಬೈರೇಗೌಡರೇ ಅವತ್ತು ನೀವು ಮಂತ್ರಿಗಳಲ್ವೇ, ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಲಾ ಮಿನಿಸ್ಟರ್ ಆಗಿದ್ರೋ ಏನಾಗಿದ್ರಿ ಆಗ? ಓಣ ಇಲ್ಲಿ ಅವತ್ತು ಒಬ್ಬ ಕುರುಬ ಸಮಾಜದವನು, ಈಗ ಜಾತಿ ಹೇಳ್ತಾ ಇದ್ದಾರಲ್ಲ, ಒಕ್ಕಲಿಗರ ಜಾತಿ ಹಿಡ್ಕೊಂಡು ಹೊರಟಿದೆಯಾ ಅಂತ. ಒಬ್ಬ ಕುರುಬ ಸಮಾಜದ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಯಾತಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ? ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಿದ್ದ ಅಧಿಕಾರಿ? ರಕ್ಷಣೆ ಕೊಟ್ಟಿದ್ರ? ಆ ನಿಷ್ಠಾವಂತ ಅಧಿಕಾರಿಯ ಧರ್ಮಪತ್ನಿ, ಆ ಧರ್ಮಪತ್ನಿಯ ಮಾಂಗಲ್ಯ ಉಳಿಸಿದ್ರಪ್ಪ ನೀವು ಕೃಷ್ಣ ಬೈರೇಗೌಡರೇ? ನಿಮ್ಮ ಮುಖ್ಯಮಂತ್ರಿ ಉಳಿಸಿದ್ರೇನ್ರಿ ಆ ಹೆಣ್ಣುಮಗಳ ಮಾಂಗಲ್ಯನ? ಮಾಂಗಲ್ಯ ಹರಣ ನರೇಂದ್ರ ಮೋದಿಯವರೇನು ಹೇಳಿಕೆ ಕೊಟ್ಟರು ಅಂತ ಈಗ ಇದಿಟ್ಕೊಂಡು ಕೂತಿದ್ದೀರಿ. ಅವತ್ತು ಆ ಹೆಣ್ಣುಮಗಳ ಬದುಕೇನಾಯಿತು ಅನ್ನೋದು ಪ್ರಶ್ನೆ ಮಾಡಲಿಲ್ಲ, ನೀವು ಯೋಚನೆ ಮಾಡಲಿಲ್ಲ ನಿಮಗಳು. ಆ ಹೆಣ್ಣುಮಗಳ ಪರಿಸ್ಥಿತಿ, ಆ ಕುಟುಂಬದ ಪರಿಸ್ಥಿತಿಯನ್ನು ಸ್ಥಳ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಬಂದು ಚರ್ಚೆ ಮಾಡಿದಂಥವ್ನು ನಾನು. ಇವತ್ತು ನನ್ನ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ನಾನು ಆ ಹೆಣ್ಣುಮಗಳ ಬಗ್ಗೆ ಎಲ್ಲ ವಿಷಯ, ಒಂದು ಕುಟುಂಬದ ಪರಿಸ್ಥಿತಿನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ಆ ಹೆಣ್ಣುಮಗಳಿಗೆ ಒಂದು ದಾರಿ ದೊರಕ್ತು. ಏನೋ ಸಬ್ರಿಸ್ಟಾರೋ ಏನೋ ಮಾಡಿದ್ದೀರಿ. ನಾನು ಆ ವಿಷಯ ರೈಸ್ ಮಾಡದೆ ಹೋಗಿದ್ರೆ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗೋದು? ಮಾಂಗಲ್ಯ ಹರಣದ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಕೃಷ್ಣ ಬೈರೇಗೌಡರೇ? ಇಂಥದ್ದು ಆಮೇಲೆ ಮಾನಹರಣ, ಶೀಲಹರಣ, ಮನೆ ಹಾಳು ಕೆಲಸ ನಡೆದಿದೆ. ಈ ಪ್ರಕರಣದಲ್ಲಿ ಸತ್ಯ ಹೊರಗೆ ಬರಲೇಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಲ್ಲವೇ? ಸ್ವಲ್ಪ ನನಗೆ ಬೆಳಗ್ಗಿಂದ ಅರ್ಥ ಆಯ್ತಾ ಇಲ್ಲ. ನಿಮಗೇನಾದರೂ ಅರ್ಥ ಆದರೆ ಹೇಳಿ ದಯವಿಟ್ಟು. ಇಲ್ಲ ಯಾರಾದರೂ ಅಧಿಕಾರಿಗಳು ಹೇಳಿದ್ರೆ ಹೇಳಿ. ನಾನು ಹೋಮ್ ಸೆಕ್ರೆಟರಿ ಟ್ರೈ ಮಾಡಿದೆ ವಿಷಯ ತಿಳ್ಕೊಳ್ಳೋಣ ಇದೇನು ಆದೇಶ ಅಂತ. ಹಾಂ, ವಿದೇಶಕ್ಕೆ ಹೋದರಾ? ಇಲ್ಲಿ ನನಗೆ ಗೊತ್ತಿಲ್ಲ, ಹೋಗೋಣ ತೊಂದರೆ ಇಲ್ಲ. ಬೇಕಾದ್ರೆ ನೀವೆಲ್ಲ ಒಂಚೂರು ಹೋಗ್ಬಿಟ್ಟಿರಿ, ತೊಂದರೆ ಇಲ್ಲ. ನಾನು ಆಮೇಲೆ ಬಂದು ಜಾಯ್ನ್ ಆಯ್ತೇನೆ, ತೊಂದರೆ ಇಲ್ಲ. ಇದೊಂಚೂರು ಮುಗಿಸೋಣ, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಲ್ಲ ಬ್ರದರ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.